ಸಂತೋಷ್ ಆರಾಗಿ ಇದು ಒಂದು ನಿಮಿಷ. ನಾನು ಅಬ್ದುಲ್ ಖಾದರ್ ಮೆಣಸಿ ಅಂತ ಕರ್ನಾಟಕ ರಾಜ್ಯ ಮದನಿತ ಪಾಲಿಟೆಕ್ನಿಕ್ ರಾಜ್ಯ ವೇತನ ಶ್ರೇಣಿ ನೌಕರರ ಸಂಘದ ಅಧ್ಯಕ್ಷನಾಗಿ ಇದ್ದೀನಿ. ಇವತ್ತು ನಮಗೆ ಒಂದು ಎರಡು ವಿಷಯ, ಒಂದು ದುಃಖನೂ ಆಗ್ತದೆ, ಒಂದು ಇದಾಗ್ತದೆ. ಸರ್ ನಿವೃತ್ತಿ ಆಗ್ತದೆ. ಜೆ ಶ್ರೀಕಾಂತ್ ಅಂತ ನಮ್ಮ ಅಪರ ನಿರ್ದೇಶಕರು ಕಳೆದ ಸುಮಾರು 30-35 ವರ್ಷಗಳಿಂದ ನಮ್ಮ ಇಲಾಖೆಯಲ್ಲಿ ಸೇವೆ ಸಲ್ಲಿಸಿ ಇದೇ 31ರಂದು ವಯೋನಿವೃತ್ತಿ ಹೊಂದ್ತಾ ಇದ್ದಾರೆ. ನಮ್ಮ ಶ್ರೀಕಾಂತ್ ಸಾಹೇಬ್ರು ಏನಂದರೆ ಸರ್ವರಲ್ಲಿ ಒಬ್ಬರಂತ ತಾವು ಅಧಿಕಾರಿ ಅನ್ನುವಂಥ ಒಂದು ದರ್ಪ ಬಿಟ್ಟು ಏನು ಅನುದಾನಿತ ಸಂಸ್ಥೆಗಳಿರಲಿ, ಸರ್ಕಾರಿ ಸಂಸ್ಥೆಗಳಿರಲಿ, ಆ ಸಂಸ್ಥೆಗಳಿಗೆ ಬೆನ್ನೆಲುಬಾಗಿ ಅವರು 35 ವರ್ಷಗಳ ಕಾಲ ಸೇವೆ ಸಲ್ಲಿಸ್ತಾ ಇದ್ದಾರೆ. ಪ್ರತಿಯೊಂದು ಹಂತದಲ್ಲಿ ವಿದ್ಯಾರ್ಥಿಗಳ ಪರವಾಗಿ ಮತ್ತು ಸಂಸ್ಥೆಗಳ ಪರವಾಗಿ ವಿದ್ಯಾರ್ಥಿಗಳ ಪರವಾಗಿ ಒಂದು ಒಳ್ಳೆಯ ಕೆಲಸಗಳನ್ನು ಮಾಡಿ ಇದೇ ದಿನಾಂಕ 31ರಂದು ವಯೋನಿವೃತ್ತಿ ಹೊಂದ್ತಾ ಇದ್ದಾರೆ. ಇವರು ಒಬ್ಬ ಸರಳ ಸಜ್ಜನಿಕೆ ವ್ಯಕ್ತಿ. ಇವರಲ್ಲಿ ಅಪಾರ ಜ್ಞಾನ ಇದ್ದರೂ ಕೂಡ ಎಲ್ಲರ ಜೊತೆ ಬೆರೆತು ನಮ್ಮಂಥ ಅನುದಾನಿತ ಸಂಸ್ಥೆಗಳ ಜೊತೆನೂ ಬೆರೆತುಕೊಂಡು ನಮಗೆ ಆಗುವಂಥ ತೊಂದರೆಗಳನ್ನು ಯಾವಾಗಲೂ ಇವ್ರ ಹತ್ರ ತೊಗೊಂಡೋದ್ರೆ ಇವರು 1 ನಿಮಿಷದಲ್ಲಿ ನಿವಾರಿಸಿದ್ರು. ಯಾಕಂದರೆ ಒಬ್ಬ ಅಧಿಕಾರಿ ಸಂಸ್ಥೆಗಳು, ವಿದ್ಯಾರ್ಥಿಗಳು ಮತ್ತು ಸರ್ಕಾರದ ನಡುವೆ ಬ್ರಿಡ್ಜ್ ಇದ್ದಂಗೆ, ಅವರು ಸೇತುವೆ ಇದ್ದಂಗೆ. ಆ ಸೇತುವೆ ಒಡೆದು ಹೋಯ್ತಂದ್ರೆ ನಾವು ಏನೂ ಮಾಡ್ಲಿಕ್ಕಾಗಲ್ಲ. ಆದರೆ ಶ್ರೀಕಾಂತ್ ಸರ್ ಅವರು ಒಂದು ಭದ್ರವಾದ ಸೇತುವೆಯಾಗಿ ಕಾರ್ಯನಿರ್ವಹಿಸಿದ್ದಾರೆ. ಇವತ್ತು ನಮಗೆ ಒಂದು ರೀತಿಯಲ್ಲಿ ದುಃಖನೂ ಆಗ್ತಾ ಇದೆ. ಇಂಥ ಒಬ್ಬ ವ್ಯಕ್ತಿ ನಮ್ಮ ಇಲಾಖೆಯಿಂದ ನಿವೃತ್ತಿ ಆಗ್ತಾ ಇದ್ದಾರಂತೆ. ಯಾಕಂದರೆ ಈ ಒಂದು ಕೊರತೆ ಏನಿದೆಯಲ್ಲ, ಮುಂದಿನ ದಿನಗಳಲ್ಲಿ ತುಂಬಲಾರದಂತ ಇದು ನಮಗೆ. ಯಾಕಂದರೆ ಇಂಥ ಒಬ್ಬ ವ್ಯಕ್ತಿ ಎಲ್ಲ ಸಂಸ್ಥೆ ಬೆನ್ನೆಲುಬಾಗಿ ನಿಂತ ವ್ಯಕ್ತಿ ಇವತ್ತು ನಿವೃತ್ತಿ ಆಗ್ತಾ ಇದ್ದಾರೆ ಅಂದರೆ ನಮಗೊಂದು ದುಃಖದ ವಿಷಯ. ಆದರೂ ಸರ್ಕಾರದ ನಿಯಮಾವಳಿಗಳ ಪ್ರಕಾರ ಒಬ್ಬ ವ್ಯಕ್ತಿ ಸೇವೆಯಿಂದ ನಿವೃತ್ತಿ ಆಗಲೇಬೇಕು. ಸೇವೆಗೆ ಸೇರುವುದು ಮತ್ತು ನಿವೃತ್ತಿ ಸರ್ಕಾರದ ನಿಯಮ. ಅದೇ ರೀತಿಯಾಗಿ ನಿವೃತ್ತಿ ಆಗ್ತಾ ಇದ್ದಾರೆ. ಆದರೆ ಸರ್ ನಮ್ಮ ಮನಸ್ಸಿನಿಂದ ನಿವೃತ್ತಿ ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ. ಯಾಕಂದರೆ ಅಷ್ಟು ಸೇವೆಯನ್ನು ಅವ್ರು ನಮಗೆ ಕೊಟ್ಬಿಟ್ಟಿದ್ದಾರೆ, ಅನುದಾನಿತದವರಿಗೆ, ಸರ್ಕಾರಿ ನೌಕರಿಗೆ, ಎಲ್ಲರಿಗೂ. ಆ ರೀತಿಯಾದಂಥ ಒಂದು ವ್ಯಕ್ತಿತ್ವ ನಾವು ಒಂದೇ ದೇವರಲ್ಲಿ ಬೇಡ್ಕೊತಾ ಇದ್ವಿ. ನಾವು ಕರ್ನಾಟಕ ರಾಜ್ಯ ಅನುದಾನಿತ ಪಾಲಿಟೆಕ್ನಿಕ್ ರಾಜ್ಯ ವೇತನ ಶ್ರೇಣಿ ನೌಕರರ ಸಂಘದ ಪರವಾಗಿ ಸರ್ ಸದಾ ಕಾಲ ನಮ್ಮ ಮೇಲೆ ಅವರ ಆಶೀರ್ವಾದ ಇರಲಿ, ನಮ್ಮೆಲ್ಲ ಸಿಬ್ಬಂದಿಗಳ ಮೇಲೆ, ನಮ್ಮೆಲ್ಲ ಅನುದಾನಿತ ಸಂಸ್ಥೆಗಳ ಮೇಲೆ ಅವರ ಆಶೀರ್ವಾದ ಇರಲಿ ಮತ್ತು ದೇವರವ್ರಿಗೆ ಒಳ್ಳೆಯ ಆರೋಗ್ಯ ಆಯುಸ್ಸು ನೀಡಲಿ. ಮುಂದಿನ ದಿನಗಳಲ್ಲಿ ನಮಗೆ ಅವರ ಒಬ್ಬ ಹಿರಿಯರಾಗಿ ನಮಗೆ ಮಾರ್ಗದರ್ಶನ ಮಾಡಲಿ ಅಂತ ಈ ಸಂದರ್ಭದಲ್ಲಿ ನಾನು ಹೇಳಿಕ್ಕೆ ಬಯಸ್ತೀನಿ. ಥ್ಯಾಂಕ್ ಯು. ಸಂತೋಷ್ ಮಗಳ ಮದುವೆ, ಕನಸಿನ ಸ್ವಂತ ಮನೆ, ಇದಕ್ಕೆಲ್ಲ ಹೆಂಗೆ ಹಣ ಹೊಂದಿಸ್ಬೇಕಂತ ಟೆನ್ಷನಲ್ಲಿ ಇದ್ದೀರಾ? ಇರೋ ಚಿನ್ನನ ಅಡ ಬಿಟ್ರೆ ಬಡ್ಡಿ ಮೇಲೆ ಬಡ್ಡಿ ಕಟ್ಟಬೇಕು. ಮಾರಿಬಿಡೋಣ ಅಂದ್ರೆ ಅರ್ಧಕ್ಕರ್ಧ ಕೇಳ್ತಾರಂತ ಆತಂಕದಲ್ಲಿದ್ದೀರಾ? ಟೆನ್ಷನ್ ಬಿಡಿ. ನೀವು ಅಡವಿಟ್ಟ ಚಿನ್ನವನ್ನ ಬಿಡಿಸಿ ನಿಮ್ಮಲ್ಲಿರೋ ಹಳೆ ಚಿನ್ನವನ್ನ ಇಂದಿನ ಆನ್ಲೈನ್ ರೇಟಿಗೆ ಕೊಂಡುಕೊಂಡು
ತಕ್ಷಣ ನಿಮಗೆ ಬಾಕಿ ಹಣ ಕೊಡ್ತೀವಿ. ಕೋಟ್ಯಾಂತರ ಜನರ ಆತ್ಮವಿಶ್ವಾಸ. ಹಿಂದೂಸ್ತಾನ್ ಗೋಲ್ಡ್ ಕಂಪನಿ, ಇದು ನಮ್ಮೆಲ್ಲರ ಕಂಪನಿ.